ಜುಲೈ 1ರಿಂದ ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತೀನಿ ಅಂತ ಹೇಳಿದ್ದೀರಾ? ಹೌದು. ಯಾವ ರೀತಿ ಇದೆ? ಯಾವ ನಗರ ಈಗಾಗಲೇ ಎಲ್ಲ ನಗರ ಪಾಲಿಕೆ ಕಮಿಷನರ್ಸ್ ಜೊತೆಗೆ ಮಾನ್ಯ ಸಚಿವರು ನಿರ್ದೇಶನ ಮೇರೆಗೆ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆ ಡೀಟೇಲ್ಡ್ ಪ್ಲ್ಯಾನ್ ಪ್ರಕಾರ ಅವರು ಕ್ರಮ ತಗೊಳ್ತಾರೆ. ಅದರ ಬಗ್ಗೆ ಮಾಹಿತಿ, ಹೆಚ್ಚಿನ ಮಾಹಿತಿ ಸಂಬಂಧಪಟ್ಟ ಕಮಿಷನರ್ಸು ಇನ್ನೊಂದು 2 ದಿವಸ ಒಳಗೆ ಕೊಟ್ಬಿಡ್ತಾರೆ. ಸಭೆ ಮಾಡಿದ್ರ ಗಲಾಟೆಗಳು ಏನಾದರೂ ಆಗ್ಬೋದಲ್ಲ ಸರ್? ನಾವು ಯಾವ ಬೀದಿ ವ್ಯಾಪಾರಿಗೆ ನಾವು ಕೆಲಸದಿಂದ ತೆಗಿಸ್ತಾ ಇಲ್ಲ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಜನರಿಗೆ ನಡಿಲಿಕ್ಕೆ ವ್ಯವಸ್ಥೆ ಖಂಡಿತ ಆಗಬೇಕು. ಸೊ ಅದರ ಆಧಾರದ ಮೇಲೆ ನಾವು ಕ್ರಮ ತಗೊಳ್ತೀವಿ. ಎಷ್ಟು ಪರ್ಸೆಂಟ್ ಆಗಿರ್ಬೋದು ಸರ್ ತಿರುವು? ನಂಗೆ ಗೊತ್ತಿಲ್ಲ, ಅದು ಸ್ವಲ್ಪ ಕಾರ್ಯಾಚರಣೆ ಶುರು ಆಗುವಾಗ ನಮಗೆ ಗೊತ್ತಾಗ್ತದೆ. ಬಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಲ್ಲೆಲ್ಲಿ ಮೇಜರ್ ಆರ್ಟೀರಿಯಲ್ ರೋಡ್ಸ್ ಇವೆ ಅದನ್ನು ಖಂಡಿತ ನಾವು ವ್ಯವಸ್ಥೆ ಮಾಡಬೇಕು. ಸಾಕಷ್ಟು ಪಾದಚಾರಿ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ವೆಂಡರ್ಸ್. ಪ್ಲೀಸ್ ಡೋಂಟ್ ಕನ್ಫ್ಯೂಸ್ ದ ಇಶ್ಯೂ. Supreme Court direction also was with regard to parking of vehicles, putting cars in the middle of the road. ಅಲ್ವಾ, ಜನರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ. ಅದೆಲ್ಲ ನಾವು ನೋಡುವಾಗ ಮೇ ಬಿ ದ ಪ್ರಾಬ್ಲಮ್ ವಿಲ್ ನಾಟ್ ಬಿ ದೇರ್ ಅಟ್ ದ ವೆಂಡರ್ ಲೆವೆಲ್, ಬಟ್ ಇಟ್ ಮೇ ಬಿ ಅಟ್ ದ ಲೆವೆಲ್ ಆಫ್ ಎನ್ಕ್ರೋಚ್ಮೆಂಟ್ಸ್ ಬೈ ಅದರ್ ಪೀಪಲ್. ತಮ್ಮ ಮನೆ ಮುಂದೆ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಮುಂದೆ ಅವರೆಲ್ಲರ ಮೇಲೆ ಸಹ ಕಠಿಣ ಕ್ರಮ ತಗೊಳ್ತೀವಿ. ಏನ್ ಸರ್ ಮತ್ತೆ ಅವರು ಕೋಮಾದಲ್ಲಿದ್ದಾರೆ. ಜನ ನೆಮ್ಮದಿಯಾಗಿ ಓಡಾಡಕ್ಕೂ ಆಗಲ್ವಾ ಬೆಂಗಳೂರಲ್ಲಿ? ಜನ ನೆಮ್ಮದಿಯಾಗಿ ಪಬ್ಲಿಕ್ ಓಡಾಡಕ್ಕೂ ಕಷ್ಟ ಸರ್, ಅಲ್ಲಿ ಕೊಂಬೆ ನೇತಾಡ್ತಿರೋ ಬಗ್ಗೆ ಪಬ್ಲಿಕ್ ತುಂಬಾ ಇನ್ಫಾರ್ಮ್ ಕೂಡ ಮಾಡಿದ್ದಾರೆ. ಅದೇ ವಿ ವಿಲ್ ಫೈಂಡ್ ಔಟ್ ದ ಡೀಟೇಲ್ಸ್. ಅದು ಸಂಬಂಧಪಟ್ಟ ಕಮಿಷನರ್ ವಿಲ್ ಬಿ ಲುಕಿಂಗ್ ಆಫ್ಟರ್ ಮೆಡಿಕಲ್ ಆ್ಯಂಡ್ ಅದರ್ ಫೆಸಿಲಿಟೀಸ್. ಖಂಡಿತ ವಿ ಆರ್ ವೆರಿ ಸಿಂಪಥೆಟಿಕ್ ಟು ದ ಫ್ಯಾಮಿಲಿ. ನಾವು ಇಷ್ಟೇ ರಿಕ್ವೆಸ್ಟ್ ವಿಸಿಟ್ ಮಾಡಿ ಬಂದಿದ್ದಾರೆ. ಅವ್ರು ಹೋಗಿದ್ದಾರೆ.